ನಮಸ್ಕಾರ. ಇವತ್ತು ಸ್ನೇಹಿತರೆಲ್ಲರೂ ಸೇರ್ಕೊಂಡು ಒಂದು ಬಿರಿಯಾನಿ ಅಂಗಡಿ ಓಪನ್ ಮಾಡಿದ್ರು. ಹೈವೇ ಬಿರಿಯಾನಿ ಅಂತ ನಮ್ಮ ಹೊಸಕೋಟೆ ಟೋಲ್ ದಾಟಿದ ತಕ್ಷಣ ನಿಮಗೆ ಸಿಗುತ್ತೆ. ಐ ವಾಸ್ ವೆರಿ ಪರ್ಟಿಕ್ಯುಲರ್. ನಾನು ಓಪನ್ ಮಾಡಬೇಕು, ಓಕೆ, ಬಟ್ ಇಲ್ಲಿ ನೀವು ಡಾಲ್ಡಾ ಹಾಕೋದು ಅಥವಾ ಕಲರ್ಸ್ ಹಾಕೋದು ಅಥವಾ ಈ ಟೇಸ್ಟ್ಗೋಸ್ಕರ ಏನೋ ಹಾಕಲ್ಲ ಅಂದ್ರೆ ಮಾತ್ರ ಬರೋದು ಅಂತ ಹೇಳಿದೆ. ಅವ್ರು ಆ ಥರ ಎಲ್ಲ ಏನು ಮಾಡಲ್ಲ ಅಂತ ಹೇಳಿದ್ರೆ ಎದುರುಗಡೆನೆ ಅವ್ರದ್ದು ಒಂದು ಬ್ರಾಂಚ್ ಇತ್ತು. ಸೊ ಇದು ಹೊಸದಾಗಿ ಓಪನ್ ಮಾಡ್ತಾ ಇದ್ರೆ. ಸೊ ಇವನ್ ದೇ ಆರ್ ರೆಸ್ಪಾನ್ಸಿಬಲ್. ಬನ್ನಿ ಎಲ್ಲರೂ, ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಟೇಸ್ಟ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ಬಂದು ತೋರಿಸ್ತಾ ಇರೋದಕ್ಕೆ ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಮೂಲಿವರೆಗೂ ಆ್ಯಂಡ್ ಆಲ್ಸೋ ನಮ್ಮ ಕೃಷ್ಣಮೂರ್ತಿ ಸರ್ಗೆ, ಇಡೀ ಎಂಟೈರ್ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೂಲಿ ಎಲ್ರಿಗೂ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನಾಡಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್. ಜಯ ಜಯ. ಹಳೆ ಹೋಟೆಲ್ ಬಂದು ಗ್ರ್ಯಾಂಡ್ ಎಡಿಪೀಸ್ ಪಕ್ಕ ಇದೆ. ಈಗ ಅದ್ರ ಆಪೋಸಿಟೇನೆ ಮಾರುತಿ ಸುಜುಕಿ ಶೋರೂಮ್ ಪಕ್ಕ ಟೋಲ್ ಪಕ್ಕ ಹೋಟೆಲ್ ಓಪನ್ ಮಾಡ್ತಾ ಇದೀವಿ. ಹೈವೇ ಹೋಟೆಲ್ ಬಿರಿಯಾನಿ ಅಂದ್ಬಿಟ್ಟು ನೀವೆಲ್ಲ ಬರಬೇಕು. ನಿಮ್ಮದು ಮುದ್ದೆ, ಮಟನ್ ಕರಿ, ಫೇಮಸ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ನು, ಚಿಕನ್ನು, ಬೋಟಿ, ತಲೆವಂಸ, ವೈಟ್ ರೈಸು, ಮುದ್ದೆ, ಪರೋಟ, ಕಾಲ್ ಸೂಪು ಎಲ್ಲ ಐಟಮ್ಸ್ ಸಿಗುತ್ತೆ. ಕೈಮಾ ಎಲ್ಲ ನಾಟಿ ಕುರಿ ಕೋಳಿಗೆ ಸಂಬಂಧಪಟ್ಟ ಎಲ್ಲ ಪದಾರ್ಥಗಳು ದೊರೆಯುತ್ತೆ. ಖುಷಿಯಾಗಿ ಬನ್ನಿ. ಪ್ರತಿ ದಿವಸ ಬೆಳಿಗ್ಗೆ 4 AM ಬಿರಿಯಾನಿ, ಬೆಳಿಗ್ಗೆ 4 ಗಂಟೆಯಿಂದ ಬಿರಿಯಾನಿ ಸ್ಟಾರ್ಟ್ ಆದ್ರೆ ರಾತ್ರಿ 11. ಈಗ ಮುರಳಿಯಣ್ಣ ಹೇಳ್ತವ್ರೆ, ನಮ್ದು ಹಳೆ ಹೋಟ್ಲು ಎಡಗಡೆ ಇತ್ತು ಬೆಂಗಳೂರಿಂದ ಬರುವಾಗ. ಈಗ ಬಲಗಡೆ ದೊಡ್ಡದಾಗಿ ಮಾಡಿದ್ದೀವಿ ಅಂದ್ಬಿಟ್ಟು ಏನು ರುಚಿಗೆ ಏನು ತಪ್ಪಾಗಲ್ಲ, ಏನು ಇಲ್ಲ. ಅದೇ ಸೌದೆ ಒಲೆ ಅಡಿಗೆ, ಅದೇ ರುಚಿ, ಅದೇ ಶುಚಿ. ಬೋಟಿ ಬೇಕಾ, ತಲೆ ಬೇಕಾ, ಕೈಮಾ ಬೇಕಾ, ಲಿವರ್ ಬೇಕಾ, ಮಟನ್ ಬಿರಿಯಾನಿ, ಮುದ್ದೆ, ಚಿಕನ್ ಬಿರಿಯಾನಿ ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ 11 ಗಂಟೆವರೆಗೂ ಸಿಗುತ್ತೆ. ಅಲ್ಲ ಸಿಕ್ಕೇ ಸಿಗುತ್ತೆ. ನೀವೆಲ್ಲ 4 AM ಬಿರಿಯಾನಿ ಅಂತ ಹೈವೇ ಪಕ್ಕದಲ್ಲಿ ಹೈವೇ ಬಿರಿಯಾನಿ ಅಂತ ಮಾಡಿದ್ದಾರೆ. ನೀವೆಲ್ಲ ಬರಬೇಕು. ಬಿರಿಯಾನಿ ಒಂದೇ ಅಲ್ಲ, ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತೆ. ನಿಮ್ಗೆ ಖುಷಿಯಾಗಿ ತಿನ್ಬೇಕು, ಅನ್ಬೇಕು ಅಂತ ಪ್ರೀತಿಯಿಂದ ಇಷ್ಟು ವರ್ಷ ನಡ್ಸ್ಕೊಂಡ್ ಬಂದಿದ್ದಾರೆ. ಇವತ್ತೊಂದು ದೊಡ್ಡ ಸಂಸ್ಥೆ ಮಾಡಿದ್ದಾರೆ. ಎಲ್ಲ ನಿಮ್ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಹಿಂಗೆ ಇರಬೇಕು. ನೀವು ಪ್ರೀತಿಯಾಗಿ ಬೆಳೀತಾ ಇರಬೇಕು, ನಾವು ಖುಷಿಯಾಗಿ ನೋಡ್ತಾ ಇರ್ಬೇಕು. ರುಚಿ ಅಂದ್ರೆ ಬರ್ತಾ ಇರ್ಬೇಕು, ಬಿರಿಯಾನಿ ತಿಂತಾ ಇರ್ಬೇಕು. ನಮಸ್ಕಾರ. ನಾನು ಚಟಾಪಟ ಚಂದ್ರು ಹೊಸಕೋಟೆಗೆ ಬಂದಿದ್ದೀನಿ. ಹೊಸಕೋಟೆಯಲ್ಲಿ ನಾನು ಆಲ್ರೆಡಿ ಮುರಳಿ ಅವ್ರದ್ದು ಒಂದು ಒಳ್ಳೆ ಹೋಟ್ಲು ನೋಡಿದ್ದೆ. ಈಗ ದೊಡ್ಡ ಒಂದು ಸಂಸ್ಥೆ ಮಾಡಿದ್ದಾರೆ. 500ರಿಂದ 1000 ಜನ ಕೂತ್ಕೊಂಡು ಭರ್ಜರಿ ಬಾಡೂಟ ತಿನ್ಬೋದು. ಅವ್ರ ಹೋಟ್ಲಲ್ಲಿ ಬರೀ ಬಿರಿಯಾನಿ ಒಂದೇ ಅಲ್ಲ, ಮಟನ್ ಸಾರು, ಬೋಟಿ, ಮುದ್ದೆ ಎಲ್ಲ ಥರವಾದ ತಿಂಡಿ ತಿನಿಸುಗಳು ದೊರೆಯುತ್ತೆ. ನಿಮಗಾಗಿ ದೊಡ್ಡದಾಗಿ ಒಂದು ಸ್ಥಳ ಮಾಡಿದ್ದಾರೆ. ಬರ್ತಾ ಇರ್ಬೋದು. ಹೈವೇ ಪಕ್ಕದಲ್ಲೇ ಬಲಗಡೆ, ಮುಂಚೆ ಎಡಗಡೆ ಇತ್ತು, ಇವತ್ತು ಬಲಗಡೆ ಬಂದಿದೆ. ನೀವೆಲ್ಲ ಬನ್ನಿ, ಪ್ರೀತಿ ತನ್ನಿ, ರುಚಿಯಾಗಿ ತಿನ್ನಿ. ಸ್ನೇಹಿತರೆ ನಮಸ್ಕಾರ. ಹೊಸಕೋಟೆಯಲ್ಲಿ ಬಂದ್ಬಿಟ್ಟು ನಾಟಿ ಸ್ಟೈಲ್ ಊಟ ಅಂದರೆ ಮುರಳಿ ಅಂದರೆ ನಾಟಿ ಸ್ಟೈಲ್ ಊಟ. ಇಲ್ಲಿ ಬಂದು ರಾಗಿ ಮುದ್ದೆ ಆಗಲಿ, ಮಟನ್ ಆಗಲಿ, ಚಿಕನ್ ಆಗಲಿ, ಬೋಟಿ ಗೊಜ್ಜು ಆಗಲಿ, ಇಡ್ಲಿ ಆಗಲಿ, ಮತ್ತು ಪ್ರತಿಯೊಂದು ಮಟನ್ ಚಾಪ್, ಚಿಕನ್ ಚಾಪ್ಸ್, ಒಂದು ಕಾಲ್ ಸೂಪ್, ಬೆಳಗ್ಗೆ ಬಿಸಿ ಕಾಲ್ ಸೂಪ್ ಯಾರು ಕಂಡ್ರಿ ಬೇಡ ಅಂತಾರೆ. ಅದು ನಾಟಿ ಸ್ಟೈಲ್ ಊಟ, ಒಳ್ಳೆ ಊಟ ಅಲ್ವಾ. ಸೌದೆ ಒಲೆಯಲ್ಲಿ ಮಾಡುವಂಥ ಅಡುಗೆ ಅಂದರೆ ನಮ್ಮ ಮುರಳಿ ಹೋಟೆಲ್. ಅವ್ರು ಬಂದು ಸುಮಾರು ವರ್ಷಗಳಿಂದ ಹೊಸಕೋಟೆಯಲ್ಲಿ ನಂಬರ್ 1 ಅಂತ. ಹೊಸಕೋಟೆ ಮಾತ್ರ ಅಲ್ಲ, ಸುತ್ತಮುತ್ತ ವರ್ತೂರು, ವೈಟ್ಫೀಲ್ಡು, ಕಾಡುಗೋಡಿ, ಅಜ್ಗಂಡಳ್ಳಿ, ಇಮಿಡಳ್ಳಿ ಪ್ರತಿಯೊಂದು ಊರಲ್ಲಿನೂ ಅವ್ರ ನೇಮ್ ಇದ್ದೇ ಇರುತ್ತೆ, ಅವ್ರ ಫೇಮ್ ಇದ್ದೇ ಇರುತ್ತೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಅವರು ಹೋಟೆಲ್ ಓಪನ್ ಮಾಡಿದ್ದಾರೆ. ಮಿನಿಮಮ್ 500 ಕೆಪಾಸಿಟಿ ಇರುವಂಥ ಹೋಟೆಲ್ ಇದು. ಹೊಸಕೋಟೆಯಲ್ಲಿ ನಂಬರ್ 1 ಹೋಟೆಲ್ ಇದು. ಈ ತಿಂಡಿ ತಿನ್ನಕ್ಕೆ ನಾವು ಬಂದಿದ್ದೀವಿ, ನೀವು ಬನ್ನಿ. ಅದೇ ಥರ ಇವತ್ತು ಹೈವೇ ಬಿರಿಯಾನಿ ಹೋಟೆಲ್ ಅಂತ ಇವತ್ತು ಓಪನ್ ಆಗ್ತಾ ಇದೆ. ಪ್ರತಿಯೊಬ್ಬರು ಬನ್ನಿ. ಸಕ್ಕದಾಗಿರುವಂಥ ಸೌದೆ ಒಲೆ ಊಟ ಸಕ್ಕದಾಗಿದೆ. ಬನ್ನಿ, ತಿನ್ನಿ, ಮಜಾ ಮಾಡಿ. ಮುರಳಿ ಅವ್ರದ್ದು ಹೈವೇ ಬಿರಿಯಾನಿ ಬರ್ಬಿಡ್ಬೇಕು, ತಿನ್ಬಿಡ್ಬೇಕು, ಒನ್ ಮೋರ್ ಅಂತ ಬಾರಿಸ್ತಾ ಇರ್ಬೇಕು ಅಷ್ಟೇ. ಬಿರಿಯಾನಿ ಮತ್ತು ಕಬಾಬು ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸಖತ್ತಾಗೈತೆ, ತಿನ್ಬೋದು. ಭಾಳ ಚೆನ್ನಾಗೈತೆ. ಧ್ರುವ ಸರ್ಜಾ ಅವರೆಲ್ಲ ಬಂದು, ಬೇಜಾರು ನಾಯಕರೆಲ್ಲ ಬಂದು ದಿನಾಗ್ರಿಟಿ ಮಾಡ್ಕೊಂಡವ್ರೆ. ನಮ್ಮನ್ನು ಕರೆದಿದ್ರು, ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ ಬಂದೆ. ಸೂಪರಾಗಿದೆ, ಬ್ಯೂಟಿಫುಲ್ ಆಗಿದೆ. ಇವ್ರಿಗೆ ಇದೇ ಥರ ಅನ್ನ ಹಾಕ್ಕೊಂಡು ಬಂದರೆ ಒಂದು ಹೋಟ್ಲ್ ಓಪನ್ ಮಾಡಿದ್ದಾರೆ. ಒಂದು 10 ಹೋಟ್ಲ್ ಓಪನ್ ಮಾಡಿ ಇಡೀ ಕರ್ನಾಟಕಕ್ಕೆಲ್ಲ ಒಳ್ಳೆ ಊಟ ಹಾಕೋಕ್ಕೆ ಭಗವಂತ ಇವ್ರಿಗೆ ಆಶೀರ್ವಾದ ಮಾಡಿ.